ಮಗಳೇ ಮಗಳೇ ಓಯ್ ಆಶಾ ಎಲ್ಲಿದ್ಯಾ ನೀ ಆಶಾ ಅಪ್ಪ ಬಾಪ ಕುಂತ್ಕ ಬಾ. ಏನು ಈ ಕಡೆ ಬರಂಗೇ ಇಲ್ಲ ನೀನಂತನುವೆ. ಎಲ್ಲಿ ಅಮ್ಮ ಬರ್ಲಿಲ್ವೇನು? ಅಮ್ಮ ಕಾಣ್ತಾ ಇಲ್ಲ. ಏ ನಿನಗೇನೋ ಬಿಸಿ ಹೇಳ್ಬೇಕಿತ್ತು ಅರ್ಜೆಂಟಾಗಿ ನಿಮ್ಮ ಅಮ್ಮ ಹೋಗ್ಬಿಟ್ಟು ಸರ್ನ ಹೇಳ್ಬಿಟ್ಟು ಬನ್ನಿ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಸಿದ್ಲು. ಯಾರು ಇಲ್ವೇನು ಮನೆಗೆ? ಇಲ್ಲ ನಮ್ಮ ಅತ್ತೆ ಐತೆ, ನನ್ನ ಗಂಡಿಲ್ಲ, ಎಲ್ಲೋ ಹೋಗವ್ರೆ. ನಮ್ಮ ಮಾವನ ಜೊತೆ ಎಲ್ಗೋ ಹೋಗವ್ರೆ. ನಮ್ಮ ಅತ್ತೆ ಒಬ್ಳೆ ಮನೆಯಾಗಿರೋದು. ಏನಪ್ಪ ವಿಷಯ? ಏನಾರ ಸಿಹಿ ಸಿಹಿ ಸುದ್ದಿಯಾ? ಸಿಹಿ ಸುದ್ದಿನೂ ಅಲ್ಲ ಎಂಥದೂ ಅಲ್ಲ, ಎಲ್ಲ ಟೆನ್ಷನ್ ಸುದ್ದಿ ನಿನಯ. ಅದು ನಾವು ಈಸ್ ದಿನ ಅನ್ಕೋತಾ ಇದ್ವಲ್ಲ, ಹೆಂಗಿದ್ರು ಚಿಕ್ಕ ಸಾವುಕಾರ ಮದುವೆ ಮಾಡ್ಕೊಳಕಿಲ್ಲ, ಆಸ್ತಿ ಪಾಸ್ತಿ ಎಲ್ಲ ನಿಮ್ಗೆ ನಿನ್ನೆ ಸಿಗ್ತದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈ ಸುದ್ದ ಪಿಲಾನ್ ಮಾಡಿದ್ವಲ್ಲ, ಆ ಪಿಲಾನ್ ಎಲ್ಲ ಉಲ್ಟಾಗೈತೆ. ಏನು ಹೆಂಡ್ತಿಲ್ಲ ಮಕ್ಳಿಲ್ಲ ಅಂತ ಹೇಳ್ಬಿಟ್ಟು ಏನೇನು ಅನ್ಕೋತಾ ಇದ್ವಲ್ಲ, ಈಗ ಅದೆಲ್ಲ ಉಲ್ಟಾಯ್ತು ಬಿಡು ನಮ್ಮ ಪಿಲಾನ್ ಎಲ್ಲನೂ. ಯಾಕಪ್ಪ ಆ ಮಮತಿ ಮಗಳೇನ ಬತ್ತಾವಳೇನು? ಓಹೋ, ಅವಳು ಎಲ್ಲಿ ಬರ್ತಾಳೆ? ಅವಳು ಎತ್ತೋದ್ಲು ಏನು ಕತ್ತೀವಿ ಅದು ಕತೆ ಬಿಟ್ಬಿಡು, ಅವಳು ಬರೋಕ್ಕಿಲ್ಲ. ಆದರೆ ಅದೇ ಅದು ಉಷಾ ಇಲ್ವಾ, ಉಷುನ ಚಿಕ್ಕ ಸಾವುಕಾರ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಗ್ಲೇ ಪೂರಾ ಮಾತುಕತೆ ಎಲ್ಲನೂ ಮುಗಿದ್ಬಿಟ್ಟೈತೆ. ಇನ್ನೇನಿದ್ರು ಮದುವೆ ಒಂದು ಆಗೋದೊಂದು ಬಾಕಿನಂತೆ. ಎಲ್ಲ ಒಪ್ಕೊಬಿಟ್ಟವ್ರಂತೆ, ಎಲ್ಲರೂ ನಿರ್ಧಾರ ಮಾಡ್ಬಿಟ್ಟವ್ರಂತ ಮನೆಯಾಗೆ. ಇನ್ನೇನು ಮದುವೆ ಮಾತುಕತೆಗೆ ಮಂತಕ್ಕೆ ಕೂತಾರೆ ಅಂತ ಅನ್ನಿಸ್ತದೆ. ಅಂದರೆ ಅವಳು ಮನೆ ಸೇರಿದ್ಲು ಅಂತಂದರೆ ನಿನ್ನ ತಂಗಿನೋ ನಿಮ್ಮ ಅಕ್ಕನೋ ಏನೋ ಅವಳಿ ಜವಳಿ ಅಲ್ವಾ, ಇಬ್ರು ನಮಗೆ ಒಂದೇ ಮನೆ ಸೇರಿದಂಗೆ ಆಯ್ತದೆ. ಅವಳು ಏನು ಅಂತ ನಿನ್ಗೆ ಗೊತ್ತಿಲ್ದಿರೋದೇನೈತೆ, ನಿನಗೂ ಗೊತ್ತಿರೋದೇ ನಿನಗೆ ಎಲ್ಲನೂ. ಅದಕ್ಕೆ ಮದುವೆ ಎಲ್ಲ ಫಿಕ್ಸ್ ಆಗೋಗ್ಬಿಟ್ಟೈತೆ. ನನ್ನ ಮಗಳಿಗೂ ಹುಷಾರಾಗಿರು ಅಂತ ಹೇಳ್ಬಿಟ್ಟು, ಇಲ್ಲ ಏನಾರ ನಿಲ್ಸಕ್ಕೆ ಪಿಲಾನ್ ಮಾಡ್ಕೊಂಬಿಟ್ಟು ಕುತ್ಕ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನಿಮ್ಮ ಅವ್ವ ಕಳ್ಸಿದ್ಲು. ಅದಕ್ಕೆ ನೀ ಸರ್ನ ಬಂದ್ಬಿಟ್ಟೆ, ಹೇಳ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು. ಏನಪ್ಪ ಹೇಳ್ತಾ ಇದೀಯಾ? ಉಷಾ ನಮ್ಮ ಮನೆಗೆ ಎಂಟ್ರಿ ಕೊಡ್ತಾವಳ? ಹ್ಞೂ ಮಗಳೇ, ಅವಳು ಚಿಕ್ಕ ಸಾವುಕಾರ ಮದುವೆ ಮಾಡ್ಕೊತಾಳಂತೆ, ಬ್ಯಾರೆ ದಾರಿನೇ ಇಲ್ಲ. ನಾವು ಏನು ಮಾಡಂಗಿದೀವಿ, ಅವನಾಗ್ಲೇ ಒಪ್ಕೊಬಿಟ್ಟವನಂತೆ, ಅವಳು ಒಪ್ಕೊಬಿಟ್ಟವಳಂತೆ. ಅದಕ್ಕೆ ನೀನು ಪಾಡು ನೀನು ಹುಷಾರಾಗಿರು, ಅಷ್ಟು ಬಿಟ್ರೆ ನಾನಂತೂ ನಿನ್ಗೆ ಏನು ಹೇಳೋಕ್ಕಾಗಕ್ಕಿಲ್ಲ. ಯಾಕೋ ನಮ್ಮ ಮನೆ ಬರಹನೆ ಸರಿ ಇಲ್ಲ ಅಂತ ಅನ್ನಿಸ್ತದೆ. ನೀವೇನ ಶಾನೆ ಮಾಡಿದೆ ಅಂದರೆ ಆ ಉಷಾ ಇನ್ನೂ ಸೇರಿ ಮನೆಯಿಂದ ಈಚೆ ಕಡೆ ಕಳಿಸ್ಬಿಡ್ತಾಳೆ. ಮೊದಲೇ ತಿಕ್ಲಿದ್ದಂಗೆ ಅದು. ನಿನಗೂ ಗೊತ್ತಲ್ಲ, ಗೊತ್ತಿಲ್ದಿರೋದು ಏನೈತಿ ಹೇಳು? ಅಯ್ಯೋ 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 ಅಯ್ಯೋ, ನೀವೆಲ್ಲ ನಮ್ಮ ಫ್ಯಾಮಿಲಿಗೆ ಬಂದಾಗಿಂದ ಎಲ್ಲೋದ್ರೂ ನಮಗಂತೂ ನೆಮ್ಮದಿಲ್ಲ ನಿಮ್ಮಿಂದ. ಯಾವಾಗೂ ಏನಾರ ಒಂದು ತೊಂದರೆ. ನೀವು ನಿನ್ನ ಮಗಳು ಕಾಲಿಕ್ಕಿರೋ ಕಡೆ ಎಲ್ಲ ನಮಗೆ ತೊಂದರೆನೇನೆ. ಎಂದು ನಮಗಂತೂ ಸುಖ ಅಂತ ಸಿಗಲಿಲ್ಲ. ಯಾವಾಗ ಇವಳು ಬಂದ್ಬಿಟ್ಲು ನಮ್ಮ ಮನೆಗೆ, ಆವತ್ತಿಂದ ನಮ್ಗೆ ಇದೇ ಗೋಳು ಕರ್ಮ. ಒಂದಿನ ನೆಮ್ಮದಿ ಇಲ್ದಿರೋ ಜೀವನ ನನ್ನ ಬಾಳಿಗಿಷ್ಟು. ನನಗಂತೂ ಸಾಕಾಗಿ ಹೋಗ್ಬಿಟ್ಟಾಯ್ತು ನನಗಂತೂ. ಅತ್ತೆ, ನೀವ್ಯಾಕತ್ತೆ ಹಿಂಗಂತೀರಾ? ಏನಾರ ಒಂದು ಪಿಲಾನ್ ಮಾಡೋಣ ಸುಮ್ಕಿರ್ರಿ. ಈಗ ಆಗ್ಬಾರ್ದೇನು ಆಗ್ಬಿಟ್ಟೈತಾ? ನಾನು ಬಂದಾಗಿಂದ ಏನು ಸಮಸ್ಯೆ ಏನು ಆಯ್ತಿಲ್ಲ. ನಿಮ್ಮ ಮನೆಗೆ ಬಂದಮೇಲೆ ನನಗೆ ಇಂಥ ಕರ್ಮ ಬಂದಿರೋದು. ಏನೋ ಬಿಡಿ, ಪ್ರಾಬ್ಲಮ್ ಬಂದೈತಿ, ಎಲ್ಲರೂ ಒಟ್ಟು ಸೇರ್ಕೊಂಡು ಸಾಲ ಮಾಡ್ಕೊಂಡು ಏನಾರ ಮಾಡ್ಕೊಳ್ಳಿ ಅನ್ನೋದು ಬಿಟ್ಬಿಟ್ಟು ನೀವು ನನ್ನ ಮೇಲೆ ನೀವು ದೂಷಿಸ್ತಾ ಇದ್ದೀರಲ್ಲ. ಈಗ ಮದುವೆ ನಿಲ್ಸಕ್ಕೆ ಏನು ಬೇಕು ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡಿ ಅದು ಬಿಟ್ಟು ನನ್ನೇ ಬೈತಿರ್ಲತ್ತೆ. ಇನ್ನೇನು ಮಾಡ್ತೀಯ ಹೇಳು? ಇನ್ನೇನು ಮಾಡ್ತೀಯಾ? ಅವತ್ತೆಲ್ಲ ಹೇಳ್ದಾಗ ಇಲ್ಲ ಬರಲ್ಲ ಹಂಗೆ ಹಿಂಗೆ ನೆಮ್ಮದಿಗಿರ್ಬೋದು, ನಾವು ನೀವು ಅಷ್ಟೇನೆ. ಅವನು ಆಗಲೇ ಚಿಕ್ಕ ಸಾವುಕಾರನ ಎಂಡ್ರು ಎಲ್ಲ ಓಡೋಗ್ಬಿಟ್ಟವಳೆ, ಇನ್ನು ಯಾರು ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇವಾಗ ನೋಡ್ರೆ ಮದುವೆ ಮಾಡ್ಕೊತಾವ್ರು. ಅದೂ ಉಷುನ್ ಮದುವೆ ಮಾಡ್ಕೊತಾವ್ರೆ ಅಂತ ಹೇಳಿದ್ರೆ ಯಾರು ಸಹಿಸ್ತಾರೆ ಹೇಳು? ಈಗ ಮದುವೆ ತಾನೇ ಹೆಂಗೆ ನಿಲ್ಸಕ್ಕಾಯ್ತದೆ ಹೇಳು? ಅಯ್ಯೋ, ನನ್ನ ಮಗ ಎಲ್ಲೋದ್ನೋ ಏನು ಕತ್ತಿನೋ. ಮೊದಲು ನನ್ನ ಮಗಂಗೆ ವಿಚಾರ ಹೇಳ್ಬೇಕು. ಏನಾರ ಒಂದು ಮಾಡ್ತಾನೆ. ನೀವಿಬ್ರು ಒಂದೇ ಥರ ಇರೋದಕ್ಕೂ ಅದಕ್ಕೂ ಇದಕ್ಕೂ ಇನ್ನೂ ತಲೆ ಕೆಟ್ಟೋಗ್ಬಿಡ್ತೈತೆ. ಮಗಳೇ, ನಿಮ್ಮ ಅಮ್ಮ ಅದಕ್ಕೆ ಎಲ್ಲ ಒಂದೊಂದು ಪಿಲಾನ್ ಮಾಡ್ತಾ ಕುಂತವಳೆ. ನೀನು ಅಷ್ಟೇ ಶಾನೆ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಏನಾರ ಒಂದೊಂದು ಪಿಲಾನ್ ಮಾಡು, ಎಲ್ಲನೂ ನಿನಗೆ ದಾರಿ ಸಿಗ್ತದೆ ನೋಡು. ಇಬ್ರು ಒಂದೇ ಮನೆಗೆ ಇರಕ್ಕೆ ಆಗಕ್ಕಿಲ್ಲ. ಇದ್ರೂ ಆ ಉಷುನ್ ಜೊತೆ ಮಾತ್ರ ಇರಕ್ಕಂತೂ ನಿನ್ನ ಕೈಲಿ ಆಗಕ್ಕಿಲ್ಲ. ಅವಳು ತಲೆ ಮುಂದೆ ನಿನ್ನ ತಲೆ ಏನೂ ಇಲ್ಲ. ಹೆಂಗ್ ಬೇಕೋ ಹಂಗೆ ಬಗ್ದು ನೀಟಾಗಿ ಬಗ್ಸ್ ಕೂರಿಸ್ತಾಳೆ ನಿನ್ನ. ಒಂದ್ಕಿಂತ ಯೋಚನೆ ಮಾಡಿ, ನೀವೇನಾದ್ರೂ ಈ ಮನೆ ಬಿಟ್ಬಿಟ್ಟು ಬೇರೆ ಮನೆಗೆ ಹೊಂಟೋಗ್ಬಿಡಿ ಅಷ್ಟೇನೆ. ಕೊಡಿ 70 ಲಕ್ಷ ಕೊಟ್ಬಿಟ್ಟು ಹೋಯ್ತೀವಿ. ಕುಂತವಳಲ್ಲ ಅಲ್ಲಿ 70 ಲಕ್ಷನ ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ನಾವು ಬುಡ್ಸ್ಕೊಳಕ್ಕೂ ಆಗಕ್ಕಿಲ್ಲ. ನಾವು ಬೇರೆ ಮನೆಗೆ ಹೋದ್ರೆ ಯಾವನ ಸಣ್ಣ ಪುಟ್ಟ ಮನೆಗೆ ಹೋಗ್ಬೇಕಾಯ್ತದೆ. ಇರ್ತದ, ಈ ಮನೆ ದೊಡ್ಡದಾಗ ಐತೆ. ನಾವು ಈ ಮನೆ ಬಿಟ್ಬಿಟ್ಟು ಬೇರೆ ಮನೆಗೆ ಇಷ್ಟ ಇಲ್ದಿರ ಮನೆಗೆ ಹೋಗಕ್ಕಾಯ್ತದ? ಈ ನೀವು ಚೆನ್ನಾಗಿ ಹೇಳ್ತೀರಾ. ಕೊಡಿ 70 ಲಕ್ಷ ಕೊಟ್ಬಿಟ್ಟು ಬಿಡಿಸ್ಕೊಳ್ಳೋಣ. ಏನು ಮಾಡೋಕ್ಕಾಯ್ತದೆ? ನಮ್ಮ ಕರ್ಮಕ್ಕೆ ಹೆಂಗೋ ಸಿಟಿನಾಗ ನೆಮ್ಮದಿಯಾಗಿದ್ದೆ, ಇಲ್ಲಿಗೆ ಬಂದ್ಬಿಟ್ಟು ಹಳ್ಳಿಗೆ ಉಗ್ಗೋಗ್ಬಿಟ್ಟಿದ್ದೀನಿ ನಾನಂತೂ. ಎಲ್ಲೋದ್ರೂ ನೆಮ್ಮದಿ ಇಲ್ಲ ನನಗಂತೂ. ಅದು ಏನು ಮಾಡ್ತಿರೋ ಮಾಡಿ, ದಯವಿಟ್ಟು ಅವಳು ಈ ಮನೆಗೆ ಹೆಜ್ಜೆ ಇಕ್ಕುಡ್ದು ಹಂಗೇನನ್ನ ಪಿಲಾನ್ ಮಾಡಿಬಿಟ್ಟು ನೀವು ಸ್ವಲ್ಪ ಮದುವೆ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡಿ. ಅತ್ತೆ, ಕೋಪ ಮಾಡ್ಕೋಬೇಡಿ, ಏನಾರ ಒಂದು ಮಾಡನಿ ಇರಿ. ನಮ್ಮ ಅಮ್ಮ ಬರಲಿ, ನಮ್ಮ ಅಮ್ಮನ ತಕ್ಕ ಹೋಗ್ಬಿಟ್ಟು ಬಂದರೆ ಏನಾದರೂ ಒಂದೊಂದು ಪ್ಲಾನ್ ಹೇಳ್ತದೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಸುಮ್ಮನೆ ಇರ್ರಿ. ಮದುವೆಗಿದ್ವಿ ಎಲ್ಲ ಮುರಿಯೋಕ್ಕೋ ಏನೋ ಮಾಡೋಕ್ಕೆ ಒಂದು ಪ್ರಯತ್ನ ಪಡನಿ. ಈ ಮನೆಗೆ ಅವಳು ಬರಬಾರ್ದು ಅಷ್ಟೇ ನೀನು. ನನಗೆ ಗೊತ್ತಿರೋ ಅಷ್ಟು ನಾನು ಉಪಯೋಗಿಸ್ತೀನಿ ತಲೆನ. ನಿಮಗೆ ಗೊತ್ತಿರೋ ಅಷ್ಟು ಉಪಯೋಗಿಸಿ ಹೆಂಗನ ಮಾಡಿ ಒಂದು ಮದುವೆ ನಿಲ್ಸಕ್ಕೆ ಒಂದು ಅಡ್ಡದು ಇದು ಮಾಡ್ಬಿಡನಿ, ಪಿಲಾನ್ ಮಾಡನಿ. ಇರಿ, ಹೋಗ್ಬಿಟ್ಟು ನಮ್ಮ ಅಮ್ಮನ ತಾಗೆ ಮಾತಾಡ್ಕೊಂಡು ಕೇಳ್ಕೊಬಿಟ್ಟು ಬರ್ತೀನಿ. ನಮ್ಮ ಅಮ್ಮ ಏನಾರ ಒಂದು ಹೇಳ್ತದೆ ನನಗೆ. ನೀನು ನಿಮ್ಮಮ್ಮ ಇಬ್ರು ದೊಡ್ಡ ಇಂಟೆಲಿಜೆಂಟ್ ನೋಡ್ರಿ. ಇಬ್ರು ಸರಿಯಾಗಿದ್ದೀರ ನೀವಂತೂ. ಹೋಗಿ ಅದು ಏನು ಮಾಡಬೇಕೋ ಮಾಡೋಗು.
ಈಗ ಅವಳು ಬಂದರೆ ಬ್ಯಾರೆ ಯಾವಳು ಬಂದಿದ್ರು ನನಗೇನು ಬೇಜಾರಾಗ್ತಾ ಇರಲಿಲ್ಲ. ಆದರೆ ಆ ಮನೆಯಾಳೆ ಉಷಾ ಬತ್ತಾಳೆ ಅಂತಲೇ ತಲೆನೋವು. ಅವಳಂತೂ ದೊಡ್ಡ ಖತರ್ನಾಕು, ಏನು ಬೇಕಾದರೂ ಮಾಡ್ತಾಳೆ. ಹೋಗು ಫಸ್ಟ್ ನಿಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಅದೇನು ಕೇಳ್ತೀಯೋ ಕೇಳ್ಕೊಂಬಿಟ್ಟು ಬೇಗ ಬೇಗ ಬಾ ಹೋಗು. ಅಪ್ಪ ನಡಿಯಪ್ಪ ಬೇಗ ಬೇಗ, ಅಯ್ಯೋ ಅಮ್ಮನ ಹತ್ರ ಮಾತಾಡನಿ. ಸರಿ ಸರಿ ಬಾ. ಏನು ಮಾಡೋದು, ಎಲ್ಲೋದ್ರೂ ನಂಗೆ ಉಳುಗಾಲ ಇಲ್ವಲ್ಲ. ಈ ದರಿದ್ರದೋಳು ಈ ಆಶನ್ ಬಿಡೋ ತನಕ ನನ್ನ ಜನ್ಮದಾಗೂ ಎಲ್ಲೂ ನೆಮ್ಮದಿ ಸಿಗಲ್ಲ ಅಂತ ನಂಗೆ ಅನ್ನಿಸ್ಬಿಟ್ಟೈತೆ. ಇವಳನ್ನು ಬಿಡಲ್ಲ, ನಮ್ಗೆ ಅದಾಗಲ್ಲ. ಹಾಂ ಹಾಂ ಹೌದಾ, ಬಂದವ್ರ ಬೀಗರು? ಅದೇ ಈಗ ನನ್ನ ಮನೆಯಿಂದ ಈಚೆ ಕಡೆಗೆ ಬಂದೆ, ಬತ್ತೀನಿ ಈಗಲೇ ಬತ್ತೀನಿ, ಏನು ತೊಂದರೆ ಇಲ್ಲ. ಹೌದಾ, ಮತ್ತೆ ಉಷಾ ಏನಂದ್ಲು? ಹೌದಾ, ಸರಿ ಸರಿ ಆಯಿತು, ನಾನು ಬಂದೆ ಈಗಲೇನೆ. ನಿಮ್ಗೆ ಗೊತ್ತಿಲ್ವಾ, ನಾ ಅಂದೆ ನಮ್ಮ ಮನೆಯಾಗ ನಿರ್ಧಾರ ಅಷ್ಟೇನಿಯ, ಯಾರ ಮಾತು ಕೇಳಿಸ್ಕೊಂಡು ಕೂತ್ಕೊಳ್ಳೋ ಅಂತ ಟೇಮ್ ನನಗಂತೂ ಇಲ್ಲ. ನನ್ನ ಗಂಡನ ಬಗ್ಗೆ ಬಿಟ್ಟಾಕಿ ನಾನು ಬಂದು ನಾನು ನಿರ್ಧಾರ ಮಾಡ್ಕೊತೀನಿ. ನನ್ನ ಸೊಸೆಗೆ ಹೆಂಗೆ ನೋಡ್ಕೋಬೇಕು ನನಗೆ ಗೊತ್ತು. ಅಲ್ಲೇ ಇರಿಸ್ಕೊಳ್ಳಿ. ಪದು ಒಂದು ಕೆಲಸ ಮಾಡು, ಅಲ್ಲಿಗೆ ಬಂದ್ಬಿಡ್ತೀನಿ ನಾನು. ಎಲ್ಲ ಮಾತುಕತೆ ಅಲ್ಲೇ ಮಾತಾಡೋಣ. ಇಲ್ಲಿ ಸರಿ ಇಲ್ಲ, ಎಲ್ಲರ ಕಣ್ಣುಗಳೂ ದೊರಿದ್ರದ್ದು ಕಣ್ಣುಗಳು ಇಲ್ಲಿ ಎಲ್ಲಾರವೂ ಕಣ್ಣು ಕುಕ್ಬಿಡ್ತದೆ ಇಲ್ಲೇನಾರ ಕೂತ್ಕೊಂಡು ಮಾತಾಡ್ಬಿಟ್ರೆ. ಸರಿ ಸರಿ ಬಂದೆ. ನನ್ನ ಮಗ ಎಲ್ಲ ಹೋಗಿರ್ಬೇಕಪ್ಪ, ಹೊಲ್ದ ಹತ್ರ ಇರಬೇಕು, ಅವನು ಕರ್ಕೊಂಬಿಟ್ಟು ಬರ್ಬೇಕಾ? ಏನು ಬೇಡವಾ? ಸರಿ ಸರಿ ಆಯ್ತು, ನಾನೇ ಬರ್ತೀನಿ. ಉಷಾ ಮನೆಗೆ ಅವಳಾ ಇಲ್ವಾ? ಸರಿ ಆಯಿತು ಬಿಡು. ಹಾಂ ಆಯ್ತು ಬಂದೆ, ಈಗಲೇ ಬಂದೆ. ಅಯ್ಯೋ ಚೆನ್ನಾಗಿ ಮಾಡ್ಬೇಕು ಮದುವೆ, ಹಂಗೋ ಹಿಂಗೋ ಮಾಡಿದ್ರೆ ಆಯ್ತದ, ಸಂದಕ್ಕೆ ಮಾಡೋಣ ಬಿಡಿ. ಹ್ಞೂ ಏನು ತಗೊಬಿಟ್ಟು ಬರ್ಬೇಕಾ ಬೇಡವಾ? ಬಂದೆ ಈಗಲೇ ಬಂದೆ. ಸರಿ ಆಯಿತು. ಅಪ್ಪ ದೇವ್ರೆ, ನನಗಂತೂ ಇವಾಗ ಇನ್ನೂ ನೆಮ್ಮದಿ ಆಯ್ತೈತೆ. ಹೆಂಗನೋ ಕಷ್ಟ ಕೊಟ್ರು ಹಂಗೆ ನೆಮ್ಮದಿಯಾಗಿ ಏರಿಸ್ಬಿಡ್ತೀಯ ನೀನಂತೂ. ಇಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ. ಹೆಂಗೋ ನನ್ನ ಮಗನಿಗೆ ಒಳ್ಳೆ ಸಸನೆಯ ಕೊಡ್ತಾ ಇದೆಯಲ್ಲ, ಸಾಕು. ಬೀಗರು ಒಪ್ಕೊಬಿಟ್ಟವ್ರಲ್ಲ, ಈಗ ಹೋಗಿ ಮದುವೆದೊಂದು ಮಾತುಕತೆ ಮುಗಿಸ್ಕೊಂಡು ಬಂದ್ಬಿಡ್ಬೇಕು. ಯಾವಳನ್ನೋ ಕೇಳೋಂಥದ್ದೇನು, ನನ್ನ ಮಗನ ಮದುವೆ ನನ್ನ ಇಷ್ಟ, ಯಾರನ್ನೂ ಕೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲ ಮನೆಯಾಳಿ ಏನು ಖುಷಿಯಾಗಿದೆಯಲ್ವಾ? ನನಗೆ ಸಹಿಸೋಕ್ಕಾಯ್ತಿಲ್ವಲ್ಲ, ಏನು ಮಾಡಲಿ ನಾನು? ಈ ಮದುವೆ ನಿಲ್ಸೋಕ್ಕೆ ಇವಳೇನು ಸಾವುಕಾರನ ಕರ್ಕೊಂಡೇ ಹೋಗ್ತಿಲ್ವಲ್ಲ, ಜೊತೆಗೆ ಒಬ್ಬಳೇ ಹೋಗ್ತಾವಳಲ್ಲ. ನನಗೆ ಗಂಡ ಬರಲಿರು, ಅವನಿಗೆ ಚೆನ್ನಾಗಿ ಪಿನ್ನಿಕ್ಕಿ ಇವಳಿಗೆ ಸರಿಯಾಗಿ ಜಾಡ್ಸಿ ಒದಿಸ್ತೀನಿ. ಆವಾಗಾದ್ರೂ ಬುದ್ಧಿ ಬರ್ತೈತೆ. ಆವಾಗಂತೂ ಮದುವೆ ನಿಂತೋಗ್ತೈತೆ. ಏನಾರ ಒಂದು ಮಾಡಲೇಬೇಕಲ್ವ, ಇಲ್ಲ ಅಂತಂದರೆ ಆಗೋದೇನೇ ಇಲ್ಲ. ಏನು ಮಾಡೋದು? ನನ್ನ ಗಂಡಂಗೆ ಎಲ್ಲ ವಿಚಾರನೂ ಹೇಳ್ತೀನಿರು ಹೋಗಿ. ಅಮ್ಮ ಹೇಳು ಮಗನೇ. ಅಮ್ಮ, ನನಗೆ ಫ್ಯಾಕ್ಟ್ರಿ ಕಟ್ಟಕ್ಕೆ ಒಳ್ಳೆ ಜಾಗ ಅಂತಂದರೆ ಅವ್ನು ಶೆಡ್ ಹಾಕೊಂಡವಲ್ಲ, ಕುರಿ ಶೆಡ್ಡು ಅಂತ, ಅಲ್ಲಿ ತುಂಬ ಚೆನ್ನಾಗಿದೆ ಜಾಗ. ಅದು ನಮ್ಮ ಹೆಸ್ರನ್ನಾಗೈತಾ ಅವ್ರ ಹೆಸ್ರನ್ನಾಗೈತಾ ನನಗಂತೂ ಗೊತ್ತಿಲ್ಲ, ಬಟ್ ಒಳ್ಳೆ ಜಾಗ. ಅಲ್ಲಿ ನಾವು ಫ್ಯಾಕ್ಟ್ರಿ ಕೊಟ್ಟಿದ್ರೆ ನೀರು ಎಲ್ಲ ಪಕ್ಕದಲ್ಲೇ ಐತೆ, ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಮ್ಮ. ಹೆಂಗಾದರೂ ಮಾಡಿ ನಾವು ಆ ಜಾಗನ ಬಿಡಿಸ್ಕೋಬೇಕಲ್ಲ. ಏನು ಮಾಡೋದು ಅಂತಲೇ ನನಗಂತೂ ಗೊತ್ತಾಗ್ತಿಲ್ಲ. ಹೆಂಗಾದರೂ ಮಾಡಿ ಅಪ್ಪಂಗೆ ಹೇಳಿ ಆದಷ್ಟು ಬೇಗನೆ ಎಲ್ಲ ಬಿಡಿಸ್ಕೊಳಕ್ಕೆ ಒಂದು ಪ್ಲ್ಯಾನ್ ಮಾಡಮ್ಮ. ಬಿಡಿಸ್ಕೊಳ್ಳೋದು ಎಲ್ಲನ ಹೋಗ್ಲಿ, ಬಿಡಿಸ್ಕೊಳಕತ್ತೆ ಬಿಟ್ಬಿಡು. ನಿನಗೊಂದು ವಿಚಾರ ಗೊತ್ತಾ? ನಿನ್ನ ಹಳೇ ಲವ್ವರು ಉಷಾ ಅವಳಲ್ಲ, ಆ ಉಷಾ ಚಿಕ್ಕ ಸಾವುಕಾರನ ಮದುವೆ ಮಾಡ್ಕೊಂಡು ಇದೇ ಮನೆಗೆ ಬರ್ತಾವಳೆ. ಏನು ಹೇಳ್ತಾ ಇದೀಯಮ್ಮ ನೀನು? ಇರೋದನ್ನೇ ಹೇಳ್ತಾ ಇದ್ದೀನಿ. ಮೊದಲಿದು ಪರಿಹಾರ ಹುಡುಕು, ಏನು ಮಾಡಬೇಕು ಅಂತ. ನಿನ್ನ ಲವ್ವರ್ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಅವಳು ಎಂಥ ಖತರ್ನಾಕ್ ಅಂತಲೂ ಗೊತ್ತಲ್ವಾ? ಯೋಚನೆ ಮಾಡು. ಈ ಮನೆಗೆ ಬಂದರೆ ನಾನು ನೀನು ಅಮ್ಮ ತಾಯಿ ಅಂತ ಭಿಕ್ಷೆ ಎತ್ಕೊಂಡು ಈಚೆ ಕಡೆಗೆ ಹೋಗ್ಬೇಕಾಗ್ತೈತೆ. ಎಲ್ಲ ಉಷಾ ಅಂತ ಎಲ್ಲ ನಿನ್ನ ವೀಕ್ನೆಸ್ ಸಮೇತ ಬಿಟ್ಕೊಟ್ಟಿದ್ಯಾ. ಅವಳಿಗೆ ನಿನ್ನ ಯೋಗ್ಯತೆ ಎಲ್ಲ ಚೆನ್ನಾಗಿ ಗೊತ್ತು. ಅಂಥಳು ಮನೆಗೆ ಬಂದ್ಲು ಅಂತಂದರೆ ನಿನ್ನ ಕತೆ ಮುಗೀತು ಅಂತಲೇ ಅರ್ಥ. ಆ ಉಷುಂಗೆ ನಮ್ಮ ಬಂದೈತೆ. ಈ ಹಳ್ಳಿ ಗುಗ್ಗು ಲೋಫರ್ನ ಮದುವೆ ಮಾಡ್ಕೊಳ್ಳೋ ಗತಿ ಅವಳಿಗೆ ನಮ್ಮ ಬಂದೈತೆ. ಯಾರನ್ನಾದ್ರೂ ಅಮೆರಿಕಾದವ್ರನ್ನ ಮದುವೆ ಮಾಡ್ಕೊಂಡು ಹೊರಟೋಗ್ತಾಳೇನೋ, ಹಾಗೆ ಹಿಂಗೆ, ಇಲ್ಲ ನನ್ನ ಪ್ರೀತಿ ನೋಡ್ಬಿಟ್ಟು ವಾಪಸ್ ಬರ್ತಾಳೇನೋ ಅಂತ ಇಲ್ಲಿ ತನಕ ಕಾಯ್ತಾ ಕೂತಿದ್ದಮ್ಮ. ನನಗೋಸ್ಕರ ಬಂದೇ ಬರ್ತಾಳೆ ಅಂತ. ಹೀಗೆ ನೋಡಿದ್ರೆ ನಿಜವಾಗೂ ಚಿಕ್ಕ ಸಾವುಕಾರನ ಮದುವೆ ಮಾಡ್ಕೊಂತಾವಳ. ಛೇ, ನಂಬಕ್ಕೆ ಆಗ್ತಿಲ್ವಲ್ಲ. ನನಗಂತೂ ನಿಜವಾಗ್ಲೂ ಹೊಟ್ಟೆ ಉರಿತದಮ್ಮ. ನನ್ನ ಲವ್ವರು ನನ್ನ ಕಣ್ಣು ಮುಂದೆನೆ ಬೇರೆ ಹುಡುಗನ ಜೊತೆ ಇದ್ರೆ ಹೊಟ್ಟೆ ಉರಿಯಲ್ವಾ? ಮುಚ್ಚಲ ಬಾಯ್ನ, ನಿಂಗೆ ತಲೆಗಿಲೆ ಕೆಟ್ಟೈತಾ? ನೀನು ಇನ್ನೊಬ್ಳು ಕಟ್ಕೊಂಡಿಲ್ವ ಇವಾಗ? ಈಗ ಉಷನ್ ಬಗ್ಗೆ ಯೋಚನೆ ಮಾಡಿದ್ರೆ ಮೊದಲು ಮದುವೆ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡು. ಅಯ್ಯೋ ದೇವ್ರೆ, ನನ್ನ ಕಷ್ಟ ಯಾವ ಹುಡುಗಂಗೂ ಬೇಡ ಕಣಪ್ಪ. ನನ್ನಂಥ ಕಷ್ಟ ಏನು ಮಾಡಲಿ? ಎಂಥ ಕಷ್ಟ ಬಂದ್ಬಿಟ್ಟೈತಲ್ಲ. ಲವ್ವರ್ನ ಇನ್ನೊಬ್ನ ಜೊತೆ ಹೆಂಗಪ್ಪ ನೋಡೋದು? ಅಯ್ಯೋ ಬೇಕಿತ್ತ ನನಗೆ. ಏನೋ ದೊಡ್ಡ ಕರ್ಮ ಮಾಡಿದ್ದೀನಿ ಅಂತಲೇ ಆಯಿತು ನಾನು, ಬಿಡು.